ಏನೋ ಇಂಗ್ಲೀಷಲ್ಲಿ ನಮ್ಮ ಬೊಮ್ಮಾಯಿ ಮಾತಾಡ್ತಿದ್ರು, ನನಗೆ ಗೊತ್ತಾಗಲ್ಲ ನಿಮ್ಮ ಕನ್ನಡ ಅಂತ ನಾನು ಹೇಳ್ಕೊಂಡೆ ಅಷ್ಟೇ. ಎನಿವೆ, ನನಗೆ ಭಾಳ ಸಂತೋಷ. ನಾನು ಮುಖ್ಯಮಂತ್ರಿ ಆದಮೇಲೆ ದಿಸ್ ಇಸ್ ದ ಫಸ್ಟ್ ಪ್ರೈವೇಟ್ ಪ್ರೋಗ್ರಾಮ್ ಐ ಆಮ್ ಬೀನ್ ಅಟೆಂಡಿಂಗ್ ದಿಸ್ ಪ್ರೋಗ್ರಾಮ್. ಮೊನ್ನೆ ಒಂದು ಹೆಲ್ತ್ ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಹೋಗಿದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ, ನಾನು ಗವರ್ನರು. ಅದಾದಮೇಲೆ ಯಾವುದೋ ಖಾಸಗಿ ಕಾರ್ಯಕ್ರಮ ನಾನು ಒಪ್ಕೊಳ್ತಿಲ್ಲ. ನಾಳೆ ತುಂಗಭದ್ರ ಹೋಗ್ತಾ ಇದ್ದೀನಿ ನಮ್ಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ. ನನ್ನ ಜೊತೆ ಓದ್ತಿದ್ದ ಹುಡುಗರುಗಳೆಲ್ಲ ದೇ ವಾಂಟೆಡ್ ಟು ಮೀಟ್ ಮೀ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಸೊ ಮೊನ್ನೆ KSC ಅಲ್ಲಿ ಒಂದು ಮೀಟ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದೇ ಕಾರ್ಯಕ್ರಮ. ನಾನು ಚೀಫ್ ಮಿನಿಸ್ಟರ್ಕಿನ್ನ ಮುಖ್ಯವಾಗಿ ನಾನಿಲ್ಲೊಬ್ಬ ಮೆಂಬರು, ಅದಕ್ಕೆ ಬರೋಣ ಅಂತೇಳಿ ಭಾಳ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೆ. ನನ್ನ ಮಾತು ನಿಮಗೆ ಹಿತ ಇರುವುದಿಲ್ಲ, ಇಟ್ ವಿಲ್ ನಾಟ್ ಬಿ ಸ್ವೀಟ್. ನಿಮ್ಮ ಚಪ್ಪಳೆನೂ ನಮ್ಗೆ ಬೇಡ. ಬಟ್ ಇರೋ ಸತ್ಯನ ನಾನು ಹೇಳಬೇಕು. ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಐ ವಿಲ್ ಬಿ ವೆರಿ ಬ್ಲಂಟ್. ಇದು ಇತಿಹಾಸನ BS ಪಾಟೀಲ್ ಅವರು ಓದಿದ್ರು, ಬೊಮ್ಮಾಯಿರವರು ಮಾತಾಡಿದ್ರು. ಇತಿಹಾಸದ ಬಗ್ಗೆ ಮಹಾರಾಜರ ಕಾಲದಿಂದ ಆಗಿ ಬ್ರಿಟಿಷರ ಕಾಲ ಯಾವ ರೀತಿ ನಡ್ಕೊಂಡು ಬಂತು, ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಇತಿಹಾಸ ಮರ್ತವನು ಇತಿಹಾಸನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವು ಹಿರಿಯ ನಾಯಕರುಗಳೆಲ್ಲ ಹೇಳಿದ್ದಾರೆ. ನಾನು ತಮ್ಗೆ ಹೇಳೋದಿಷ್ಟೇ, ನನಗೆ ನಾಚಿಕೆ ಆಗ್ತದೆ. ನಾನೊಬ್ಬ ಚೀಫ್ ಮಿನಿಸ್ಟ್ರು, ನಾನು ಮೆಂಬರ್ ಬಂದು ಇಲ್ಲಿ ಬಂದು ಒಂದು STP ಪ್ಲಾಂಟ್ ಇನಾಗ್ರೇಟ್ ಮಾಡ್ತೀನಿ ಅಂತ ಐ ಫೀಲ್ ಅಶೇಮ್ಡ್ ಆಫ್ ಮೈಸೆಲ್ಫ್. ಬಟ್ ಏನಂತಂದರೆ, ಮೆಂಬರು ಬಂದಿದ್ದೀನಿ, ಖುಷಿಯಿಂದ ಬಂದು ಜ್ಯೋತಿಯನ್ನು ಹಚ್ಚಿದ್ದೀನಿ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ನೀವೆಲ್ಲ ಯು ಆರ್ ನಾಟ್ ಸ್ಮಾಲ್ ಪೀಪಲ್ ಇಯರ್. ಎಲ್ಲ ನಿಮ್ಮದೇ ಆದಂಥ ಒಬ್ಬ ಇತಿಹಾಸ ಇದೆ. ಬೆಂಗಳೂರನ್ನ ಕಟ್ಟೋಷ್ಟು ಕೆಪಾಸಿಟಿ ಇರುವಂಥ ಬ್ಯೂರೋಕ್ರಾಟ್ಸು ಇಲ್ಲಿದ್ದೀರಿ, ಬಿಸ್ನೆಸ್ ಮೆನ್ ಇಲ್ಲಿದ್ದೀರಿ, ಎಲ್ಲ ಭಾಳ ಜನ ದೊಡ್ಡ ದೊಡ್ಡವರೆಲ್ಲ ಇದ್ದೀರಿ. ಈ 150 ವರ್ಷಕ್ಕೋ 100 ವರ್ಷಕ್ಕೋ ಮತ್ತೆ ಇಂಥ ಒಂದು 3-4 ಗಾಲ್ಫ್ ಕ್ಲಬ್ನ ಬೆಂಗಳೂರು ಗಾಲ್ಫ್ ಕ್ಲಬ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಏನು ಕಡಿಮೆ ಇತ್ತು ನಿಮಗೆ? ವಾಟ್ ಯು ಡಿಡ್ ನಾಟ್ ಹ್ಯಾವ್? ಸಿ, ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ದರು, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದರು, ಲೇಯಿಂಗ್ ಫೌಂಡೇಶನ್ಗೆ. SM ಕೃಷ್ಣ ಮುಖ್ಯಮಂತ್ರಿ ಇದ್ದರು, ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಇವರು ನಮ್ಮ ನಾರಾಯಣಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ರು. 6 ಲಕ್ಷ ರೂಪಾಯಿಗೆ ನಾನೇ ಜಮೀನೆಲ್ಲ ಅಕ್ವಿಷನ್ ಮಾಡಿಸ್ಬೇಕು. 4200 ಎಕರೆ, 6 ಲಕ್ಷ ರೂಪಾಯಿ ಎಕರೆ, 4200 ಏಕರ್ಸ್ ದೇವನಹಳ್ಳಿಯಲ್ಲಿ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಮಾಡಿದೆ. ಆಗ ಅವರು ಮಾತು ಹೇಳಿದ್ರು, ಒಂದು 4-5 ಜನ ವರ್ಲ್ಡ್ ಲೀಡರ್ಸ್ ಎಲ್ಲ, ಚೈನಾ ಪ್ರೈಮ್ ಮಿನಿಸ್ಟ್ರು, ಜಪಾನ್ ಪ್ರೈಮ್ ಮಿನಿಸ್ಟ್ರು, ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟ್ರು, ಆಮೇಲೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು 4 ಜನ 3 ತಿಂಗಳಲ್ಲೇ ಬಂದರು ಬೆಂಗಳೂರಿಗೆ. ಆಗ ಅವ್ರು ಹೇಳಿದ್ರು, ಏರ್ಪೋರ್ಟಲ್ಲಿ ವಿಧಾನಸೌಧ ಬ್ಯಾಂಕ್ವೆಟಲ್ಲಿ ಕೂತ್ಕೊಂಡು, ದೇರ್ ವಾಸ್ ಎ ಟೈಮ್ when the world leaders first used to come to Delhi. Then they used to go to Calcutta, Mumbai, Hyderabad, Chennai and different Pune and different parts of the country. Now the situation has changed. Those world leaders are first coming to Bangalore, then they are going to Delhi and Delhi. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಮಾತು ಇನ್ನು ನನ್ನ ಕಿವಿಲಿದೆ. 3-4 ಸತಿ ನಾನು ಇದನ್ನು ಅಸೆಂಬ್ಲಿಲೂ ಕೂಡ ನಾನು ಅನಂತಕುಮಾರ್ ಅವರು ಸತ್ತಾಗ ಭಾಷಣ ಮಾಡಿದೆ. ಅಸೆಂಬ್ಲಿಲೂ ಕೂಡ ಅದನ್ನು ನೆನೆಸ್ಕೊಂಡು ನಾನು ಭಾಷಣ ಮಾಡಿದೆ. ಏಕೆಂದರೆ ನೀವು 150 ವರ್ಷದ ಮಾಡಬೇಕಾದ್ರೆ ಈಗ ನೀವು ಚಿಂತನೆ, ಈಗೂ ಟೈಮ್ ಇಲ್ಲ, ಈಗೂ ಟೈಮ್ ಇದೆ. ನಿಮ್ಮ ಕೆಪಾಸಿಟಿಗಳೆಲ್ಲ ನನಗೆಲ್ಲ ಗೊತ್ತಿದೆ, ಎಲ್ಲರಿರೋ ಕೆಪಾಸಿಟಿಗಳೆಲ್ಲ ನನಗೆ ಗೊತ್ತಿದೆ. ಈಗೂ ಕೂಡ ನೆಕ್ಸ್ಟು ಇನ್ನೊಂದು 2 ವರ್ಷದಲ್ಲಿ 3 ವರ್ಷದಲ್ಲಿ ಬೊಮ್ಮಾಯಿ ಆದಕ್ಕೆ ಅವರು ನಿಮಗೆ ರಿನ್ಯೂ ಮಾಡಿದ್ದಾರೆ. ನಾನು ಅದನ್ನು ರಿನ್ಯೂ ಮಾಡ್ತಿದ್ದೆ, ನಾನು ಕಂಡೀಷನ್ ಆಗ್ತಿದ್ದೆ. ನೀವು ರಿನ್ಯೂ ಮಾಡ್ಬೇಕಾದ್ರೆ ನಿಮ್ಗೆ ಖಾಲಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ರಿನ್ಯೂ ಮಾಡ್ಬೇಕಾದ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದೆರಡು ಗಾಲ್ಫ್ ಕೋರ್ಸ್ನ 150 ಎಕರೆ 200 ಎಕರೆ 300 ಎಕರೆಯಲ್ಲಿ ಜಮೀನು ಖರೀದಿ ಮಾಡಿಬಿಟ್ಟು, ಇಲ್ಲ ಸರ್ಕಾರ ಜಮೀನು ಅಲಾಟ್ಮೆಂಟ್ ಮಾಡಿಸ್ಕೊಂಡು, ಏನೋ ಒಂದು ವಯ ಮೀಡಿಯಾ ಮಾಡಿಕೊಂಡು ಇನ್ನೊಂದು ಹೊಸ ಇದನ್ನ ಮಾಡಬೇಕು. I am not here as a chief minister. I have not come here as a chief minister. ನಿಮ್ಮ ಹತ್ರ ಬಂದು ನಿಮಗೆ
ನಾನು ಶಬಾಷ್ಗಿರಿ ಹೇಳ್ಬಿಟ್ಟು ಹೋಗಿ ನಾನು ಇಲ್ಲಿಗೆ ಬಂದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದಕ್ಕೆ ಟೀಕೆಗಳೆಲ್ಲ ಇರ್ತದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಟೀಕೆಗಳು ಮಾಡೋರು ಮಾಡ್ತಾ ಇರ್ತಾರೆ, ದೇ ವಿಲ್ ಫೈಂಡ್ ಫಾಲ್ಟ್. ಯು ಆರ್ ಮೋರ್ ಸ್ಟ್ರಾಂಗ್, ಯು ವಿಲ್ ಹ್ಯಾವ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಏನು ಮಾಡದೆ ಹೋದ್ರೆ ನಿಮ್ಗೆ ಯಾರು ಇದೇ ಮಾಡಕ್ ಹೋಗಲ್ಲ. ನಡೆದು ತಾನೇ ಹೇಳುವುದು, ನೀವು ನಡೀಲಿಲ್ಲ ಯಾರು ಹೇಳೋದಿಲ್ಲ. ಟೀಕೆ ಮಾಡೋರು ಇರ್ತಾರೆ. ವಾಟ್ ಎವರ್ ದಿ ಶಾರ್ಟ್ ಪೀರಿಯಡ್ ಇಸ್ ದೇರ್, ಯು ಹ್ಯಾವ್ ಟು ಕ್ರಿಯೇಟ್. ನಾವು ಆಲ್ಸೋ ಐ ಆಮ್ ಟೆಲಿಂಗ್ ಯು, ನಿಮ್ಗೇನಾದ್ರು ನಿಮಗೆ ಈ ಕ್ಲಬ್ಬು ನೀವು ಯಾರು ಹೊರಗಡೆ ಬರಕ್ ಬಿಡಲ್ಲ, ಯಾರು ಸೇರ್ಸಲ್ಲ. ನಿಮ್ದೇ ಆದಂಥ ಘನತೆ ಗತ್ತು ಎಲ್ಲ ಕೂಡ ಕಾಪಾಡ್ತೀರಿ. ಫಸ್ಟ್ ಕ್ಲಾಸ್, ಗುಡ್. ಯು ಮೇಂಟೈನ್ ಆ ಹೆರಿಟೇಜ್ನ ನೀವು ಕಳ್ಕೊಳ್ಳಿ, ನಿಮ್ಮ ರೂಟ್ನ ಬಿಡಬೇಡಿ ಅಂತ ಹೇಳೋದಿಲ್ಲ. ಇಫ್ ಯು ಫರ್ಗೆಟ್ ದಿ ರೂಟ್, ಯು ನಾಟ್ ಗೆಟ್ ದಿ ಫ್ರೂಟ್. ಯು ಮೇಂಟೈನ್ ಯುವರ್ ಲೆಗಸಿ, ನೋ ಡೌಟ್. ಬಟ್ ಯು ಶುಡ್ ಟಿಲ್ ನೌ ಐ ಆಮ್ ಟೆಲಿಂಗ್ ಯು, ಬೆಂಗಳೂರು ನಾನು 6 ಲಕ್ಷ ಅವತ್ತಿತ್ತು ದೇವನಹಳ್ಳಿ ಅಂತ ಹೇಳಿದೆ, ಇವತ್ತು ಅಲ್ಲಿ 20 ಕೋಟಿ ರೂಪಾಯಿ ಆಗೋಗ್ಬಿಟ್ಟಿದೆ. ಆಗಿದೆ. ಸೊ ಅದಕ್ಕೆ ನಾನು ನಿಮ್ಮ ತಮ್ಗೆ ಹೇಳೋದು, ಇವತ್ತು ಕೂಡ ಯೋಚನೆ ಮಾಡಿ. ಬೆಂಗಳೂರು ಬಹಳ ಬೆಳೀತಾ ಇದೆ, ಇಡೀ ಪ್ರಪಂಚ ಬೆಂಗಳೂರನ್ನು ನೋಡ್ತಾ ಇದೆ.